ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯದಾದ್ಯಂತ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಅನ್ಬೋದು. ಸೊ ಅದ್ರ ಜೊತೆಗೇನೆ ಯಾರ್ಯಾರು ರೈತರು ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಬೇರೆದವರಾಗಿದ್ರೆ ರೈತರಾಗಿಲ್ಲಪ್ಪ ಅಂದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದ್ರೆ ನಾಳೆ 2,000 ರೂಪಾಯಿ ರಿಲೀಸ್ ಆಗ್ತಾ ಇರೋದು ಕಣ್ರಿ. ಯಾವುದಪ್ಪ ನೀವು ಅನ್ಬೋದು, ಗೃಹಲಕ್ಷ್ಮಿ ಯೋಜನೆದ 2,000 ರೂಪಾಯಿ ಅಂತ ಅನ್ಕೋಬಹುದು. ಇಲ್ಲ ವೀಕ್ಷಕರೇ, PM ಕಿಸಾನ್ ಸಮ್ಮಾನ ನಿಧಿ 17ನೇ ಕಂತಿನ ಹಣ 2,000 ರೂಪಾಯಿ ಅಮೌಂಟ್ ರಿಲೀಸ್ ಆಗ್ತಾ ಇರುವಂತದ್ದು. ಎಷ್ಟು ರೈತರಿಗೆ ಅಂತ ಅನ್ಬೋದು, 9,30,00,000 ಒಂದು ರೈತರಿಗೆ ದೇಶದಾದ್ಯಂತ ರಿಲೀಸ್ ಆಗ್ತಾ ಇರೋದಂಥದ್ದು. 9,30,00,000 ಜನರಿಗೆ ಇಷ್ಟು ಹೊತ್ತಿಗಿದ್ರೆ ಸಾಕು, ಎಲ್ಲರ ಖಾತೆಗೆ ಜಮಾ ಆಗತ್ತೆ. ಇದು PM ಕಿಸಾನ್ ಸಮ್ಮಾನ ನಿಧಿ ಕಣ್ರಿ. ಸೊ ಅದಕ್ಕೋಸ್ಕರ ಎಲ್ಲರ ಖಾತೆಗೆ ಒಂದೇ ದಿನದಲ್ಲಿ 2 ದಿನದಲ್ಲಿ ಜಮಾ ಆಗತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಪ್ರತಿ ತಿಂಗಳು ಕೂಡ ಇದೇ ರೀತಿಯಾಗಿ ಆಗ್ತಾ ಇತ್ತು. ಒಂದು ಬಟನ್ ಒತ್ತಿದ್ರೆ ಸಾಕು, ಎಲ್ಲರ ಖಾತೆಗೆ ಜಮಾ ಆಗ್ತಾ ಇತ್ತು. 9,30,00,000 ಜನರಿಗೆ. ಯಾರ್ಯಾರು NPCI EKYC ಅದು ಇದು ಅಂತ ಏನಿದೆಲ್ಲ ಅದನ್ನ ಮಾಡಿಸ್ಕೊಂಡಿಲ್ಲ, ಅವ್ರಿಗೆ ಮಾತ್ರ ಜಮಾ ಆಗಿಲ್ಲ. ಎಲ್ಲ ಕ್ಲಿಯರ್ ಯಾರ್ದಿದೆ ನೋಡಿ, ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ಜಮಾ ಆಗಿದೆ. ಈಗ ಈ ಅನ್ನಭಾಗ್ಯ ಕಡೆ ಬರೋದಾದ್ರೆ ಏಪ್ರಿಲ್, ಮೇ ಮತ್ತೆ ಜೂನ್ ತಿಂಗಳ ಹಣ ಇದು ಕೂಡ ರಿಲೀಸ್ ಆಗ್ತಾ ಇರುವಂತದ್ದು. ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಅಂತೂ PM ಕಿಸಾನ್ ಯೋಜನೆ ರಿಲೀಸ್ ಆಗ್ತಾ ಇದೆ ಕಣ್ರಿ. ಅದ್ರ ಬಗ್ಗೆ ಜಿಲ್ಲೆ ಅದು ಇದು ಅಂತ ಏನ್ ಹೇಳಿಲ್ಲ, ಹೇಳೋದು ಇಲ್ಲ. ಯಾಕಂದ್ರೆ ಟೋಟಲ್ ಆಗಿ ಒಟ್ಟಿಗೆನೆ ರಿಲೀಸ್ ಮಾಡ್ತಾರೆ. ಜಿಲ್ಲಾ ವೈಸ್ ಬಿಡೋದಿಲ್ಲ, ರಾಜ್ಯ ವೈಸ್ ಬಿಡೋದಿಲ್ಲ, ಎಲ್ಲರ ಖಾತೆಗೆ ಒಮ್ಮೆಲೆ ಜಮಾ ಮಾಡ್ತಾರೆ. ಮತ್ತಷ್ಟೇ ಇದು ಏನು ಒಂದು ನಮ್ಮ ಅನ್ನಭಾಗ್ಯ ಆಗಿರ್ಲಿ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಉಳಿಕಿರುವಂತಹ ಯೋಜನೆಗಳು ಜಿಲ್ಲಾ ವೈಸ್ ಬರುತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ. ಸೊ ಹಾಗಾದ್ರೆ ನಾವು ಅಕ್ಕಿ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗತ್ತೆ ಆ ಒಂದು ಜಿಲ್ಲೆಗಳನ್ನ ಮುಖ್ಯವಾಗಿ ತಿಳ್ಕೊಬೇಕು. ಯಾಕಪ್ಪ ಅಂದ್ರೆ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದು. ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಮೊದಲೇನೆ ಬಹಳಷ್ಟು ಡಿಲೇ ಆಗಿದೆ, ಬಹಳಷ್ಟು ಜನರಿಗೆ ಹೋಗಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಆದಷ್ಟು ಹಣ ಹಾಕುವಂತಹ ಸಾಧ್ಯತೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಸೊ ಈಗಾಗಲೇ ಎಲೆಕ್ಷನ್ ಹೊತ್ತಲ್ಲಿ ಡಿಲೇ ಆಗಿರುವಂತೂ 100% ಒಂದು ಡಿಲೇ ಆಗಿದೆ, ಲೇಟ್ ಆಗಿದೆ ಅಂತಾನೆ ಅನ್ಬೋದು. ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳನ್ನ ತಿಳ್ಕೊಳ್ಳೋಣವಾ. ಸೊ ನೋಡಿ, ಒಂದೊಂದಾಗಿ ಈ ಒಂದು ಜಿಲ್ಲೆಗಳನ್ನ ತಿಳಿಸ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇರುವಂತದ್ದು ಕಣ್ರಿ. ಸೊ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆದಲ್ಲಿ ಯಾರ್ಯಾರಿಗೆ ಜಮಾ ಆಗುತ್ತೆ ಹೇಳಿಕ್ ಬರಲ್ಲ. ಅಂದ್ರೆ ಈಗ ಒಂದು ಜಿಲ್ಲೆ ಇದೆ, ಅದರಲ್ಲಿ ಎಲ್ಲರಿಗೂ ಕೂಡ ರಿಲೀಸ್ ಮಾಡಲ್ಲ ಅಂತೆ ಅವರು. ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಇಶ್ಯೂ ಆಗತ್ತೆ ಅಂದ್ರೆ. PM ಕಿಸಾನ್ ಯೋಜನೆ ಅಂತೂ ಈ ರೀತಿ ಆಗಲ್ಲ ಕಣ್ರಿ. ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು, ಎಲ್ಲರ ಖಾತೆಗೆ ಜಮಾ ಆಗತ್ತೆ. ಸೊ ಆ ರೀತಿ ಇವ್ರು ಬಿಡಬೇಕು ಅಂತ ಜನರ ಅಭಿಪ್ರಾಯ. ಜನರು ಕೇಳ್ತಾರೆ, ಈ ರೀತಿ ಯಾಕೆ ನೀವು ಬಿಡಲ್ಲ, ಬೇಗನೆ ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು, ಎಲ್ಲರ ಖಾತೆಗೆ ಜಮಾ ಆಗ್ಬೇಕು, ಅದು ನಿಮ್ಗೆ ಅಷ್ಟೇನೆ ಸರ್ವರ್ ಇಶ್ಯೂ ಆಗತ್ತೆ, ಟೆಕ್ನಿಕಲ್ ಇಶ್ಯೂ ಆಗತ್ತೆ ಅಂತಾನು ಕೂಡ ಮಾಹಿತಿ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಯೋಜನೆನೇ ಬಂದ್ ಮಾಡಿಬಿಡಿ ಅಂತಾನು ಕೂಡ ಜನರ ಅಭಿಪ್ರಾಯ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ಈಗ ಸಿದ್ದರಾಮಯ್ಯನವರು ಕೂಡ ಹೇಳಿದರೆ ಯಾವುದೇ ಯೋಜನೆಗಳು ಬಂದ್ ಆಗಲ್ಲ ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ, ನಮಗೂ ಕೂಡ ಬರುತ್ತೆ, ನಿಮಗೂ ಕೂಡ ಬರುತ್ತೆ, ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ, ಆದ್ರೆ ಬಂದೇ ಬರುತ್ತೆ 100%. ಸೊ ಈಗ ಅಕ್ಕಿಯನ್ನ ಈ ಒಂದು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇರುವಂತದ್ದು. ಈ ಒಂದು ಜಿಲ್ಲೆದವರು ನೀವು ಅಷ್ಟೇ ತಿಳ್ಕೊಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಮತ್ತೆ ರೈತರು ಮುಖ್ಯವಾಗಿ ನಾಳೆ ಒಂದು 17ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇರುವಂತದ್ದು. 2,000 ರೂಪಾಯಿ ಅಮೌಂಟ್, 20,000 ಕೋಟಿ ಹಣ ರಿಲೀಸ್ ಆಗಿರುವಂತದ್ದು. 20,000 ಕೋಟಿ ಕಂಟ್ರಿ ರಿಲೀಸ್ ಆಗಿರುವಂತದ್ದು. ಎಷ್ಟು ಒಂದು ರೈತರಿಗೆ ಅಂದ್ರೆ 9,30,00,000 ರೈತರಿಗೆ ಹಣ ನಾಳೆ ಬಿಡುಗಡೆ ಆಗ್ತಾ ಇರೋದೆ. ವಾರಣಾಸಿಯಲ್ಲಿ ಒಂದು ಫಂಕ್ಷನ್ ನಡೀತಾ ಇರುವಂತದ್ದು. ಎಲ್ಲಿ ಹೇಳಿ, ವಾರಣಾಸಿಯಲ್ಲಿ ಈ ಒಂದು ಫಂಕ್ಷನ್ ನಡೀತಾ ಇರುವಂತದ್ದು. ಸೊ ಅಲ್ಲಿಂದನೇ ಎಲ್ಲರ ಖಾತೆಗೆ ಜಮಾ ಮಾಡ್ಲಿಕ್ಕೆ ಒಂದು ಸಾಧ್ಯ ಮಾಡ್ತಾರೆ. ಅಂದ್ರೆ ಫಂಕ್ಷನ್ ಮುಖಾಂತರ ಈ ಒಂದು ಅಮೌಂಟ್ ರಿಲೀಸ್ ಮಾಡ್ತಾರೆ. ಆಮೇಲೆ ಏನಿದೆ ಅಲ್ಲ, ಸೊ ಈ ಒಂದು DBT ಮುಖಾಂತರ ಎಲ್ಲರ ಖಾತೆಗೆ ಫಟ್ ಅಂತ ರಿಲೀಸ್ ಮಾಡಿಬಿಡ್ತಾರೆ. ಎಲ್ಲರ ಖಾತೆಗೆ ಆಟೋಮೆಟಿಕ್ ಆಗಿ ಹಣ ಹೋಗ್ತಾನೆ ಇರತ್ತೆ. 2 ದಿನದಲ್ಲಿ ಎಲ್ಲರ ಒಂದು ಖಾತೆಗೆ 9,30,00,000 ಜನರಿಗೆ ಜಮಾ ಆಗ್ಬಿಡತ್ತೆ. ಸೊ ಇಷ್ಟೇ ಒಂದು ಅವರ ಕೆಲಸ ಅಂತ. ಈ ಒಂದು PM ಕಿಸಾನ್ 17ನೇ ಕಂತಿನ ಹಣ ರಿಲೀಸ್ ಆಗತ್ತೆ. ಮತ್ತೆ ನೆಕ್ಸ್ಟ್ 18ನೇ ಕಂತು ಯಾವಾಗ ರಿಲೀಸ್ ಆಗತ್ತೆ ಅದನ್ನ ಮುಂದೆ ತಿಳಿಸ್ತಾ ಹೋಗ್ತೇನೆ. ಅಂದ್ರೆ ಯಾವಾಗ ಹೇಳ್ತಾರೆ, ಅವ್ರಿನ್ನೂ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಅದನ್ನ ಅಪ್ಡೇಟ್ ಕೊಟ್ಟ ಮೇಲೆ ನಾನು ತಿಳಿಸ್ತೇನೆ. ಈಗ ಒಂದು ಮಾಹಿತಿ ಇದನ್ನು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಏಪ್ರಿಲ್ ಮತ್ತೆ ಮೇ, ಜೂನ್ ಇವೆಲ್ಲ ಗೊತ್ತಾಯ್ತಲ್ವಾ. ಸೊ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ ಎಲ್ಲ ಕೂಡ ಒಮ್ಮೆಲೆ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್.